ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರು ರೋಡಲ್ಲಿ ಇರುವಂತಹ ಜುಬಿಲೆಂಟ್ MG ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ವಿಂಡ್ಸರ್ EV Pro ಲಾಂಚ್ ಆಗಿದೆ, ಅದನ್ನು ರಿವ್ಯೂ ಮಾಡೋಕ್ಕೆ. ಯಾರೆಲ್ಲ ವಿಂಡ್ಸರ್ ಕಾರಲ್ಲಿ ನನಗೆ ಫೀಚರ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಮೇನ್ ಇಂಪಾರ್ಟೆಂಟ್ಲಿ ರೇಂಜ್ ಕಮ್ಮಿ ಇತ್ತು ಅಂತ ಇದ್ರಿ. ಸೊ ನಿಮಗೆಲ್ಲ ಗುಡ್ ನ್ಯೂಸ್ ಇದೆ ಗೈಸ್, ಬಿಕಾಸ್ ವಿಂಡ್ಸರ್ EV Pro ಅಲ್ಲಿ ಹೊಸ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಅ ಬಿಗರ್ ಪ್ಯಾಕ್ ಆಸ್ ವೆಲ್ ಆ್ಯಂಡ್ ರೇಂಜ್ ಕೂಡ ಜಾಸ್ತಿ ಆಗಿದೆ. ಅಷ್ಟು ಮಾತ್ರ ಅಲ್ಲ ಗೈಸ್, ಫೀಚರ್ಸ್ ಕೂಡ ಒಂದಿಷ್ಟು ಹೊಸದೆಲ್ಲ ಅಡಾಪ್ಟ್ ಮಾಡಿದ್ದಾರೆ. ಈ ವಿಂಡ್ಸರ್ EV Pro ಏನಿದೆ ಇದು ಬಂದು ಟಾಪ್ ವೇರಿಯಂಟ್. ಮುಂಚೆ ಏನು 3 ವೇರಿಯಂಟ್ ಬರ್ತಾ ಇತ್ತು, ಅದೇ ಇವಾಗ ರಿವ್ಯೂ ಮಾಡ್ತಿರೋ EV Pro ವೇರಿಯಂಟ್. ಯಾರೆಲ್ಲ ಟಾಪ್ ಎಂಡ್ ತಗೋತಾ ಇದ್ರೆ ನಿಮ್ಗೆ ಸ್ವಲ್ಪ ಫೀಚರ್ಸ್ ಬೇಕು ಅಂತ ಇದ್ರಿ, ನಿಮಗೆಲ್ಲ ಇಟ್ಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ ವಿಂಡ್ಸರ್ದು. ಏನೇನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ಗಳು ಬೇಕಾಗಿತ್ತು ಅಥವಾ ಒಂದು ಸ್ವಲ್ಪ ಟೆಕಿ ಕಾರ್ ಅಂತ ಅನ್ಸ್ಕೋಬೇಕಾಗಿತ್ತು, ಯಾರೆಲ್ಲ ಟೆಕ್ ಲವರ್ಸ್ ಆಗಿದ್ರು ನಿಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ಸೊ ನೀವು ಯಾರಾದರೂ MG ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು ಅಥವಾ ವಿಂಡ್ಸರ್ನೇ ಬುಕ್ ಮಾಡಬೇಕು ಅಂತಂದ್ರೆ ಮೈಸೂರು ರೋಡಲ್ಲಿ ಇರುವಂತಹ ಜುಬಿಲೆಂಟ್ MG ಶೋರೂಮ್ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಮೈನ್ ಫೀಚರ್ಸ್ ಆಡೆಡ್ ಅಪ್ ಅಂತ ತಗೊಂಡ್ರೆ ಮೊದಲನೇದಾಗಿ ಈ ಕಾರಲ್ಲಿ ಇವಾಗ ಲೆವೆಲ್ 2 ADAS ಬರುತ್ತೆ. ಲೆವೆಲ್ 2 ADAS ವರ್ಕ್ ಆಗಕ್ಕೆ ಇಲ್ಲಿ ಒಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್, ಮತ್ತೆ ಟ್ರಾಫಿಕ್ ಜಾಮ್ ಅಸಿಸ್ಟ್ ಅಥವಾ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಈ ತರದ್ದು ಒಂದು 12 ಫೀಚರ್ಸ್ ಬರುತ್ತೆ. 12 ಫೀಚರ್ಸ್ ಕೂಡ ವರ್ಕ್ ಆಗೋದು ಇಲ್ಲಿರೋ ರೆಡಾರ್ ಮತ್ತೆ ಆ ಕ್ಯಾಮ್ರಾ ಇಂದ. ಅದ್ಬಿಟ್ರೆ ಫ್ರಂಟ್ ಇಂದ ಏನ್ ಮೇಜರ್ ಚೇಂಜ್ ಇಲ್ಲ ಗೈಸ್. ಸೊ ಅದೇ ಸೇಮ್ LED ಹೆಡ್ ಲ್ಯಾಂಪ್ ಬರುತ್ತೆ, ಕಾರ್ನರಿಂಗ್ ಲ್ಯಾಂಪ್ಸ್ ಬರುತ್ತೆ, ಫ್ರಂಟ್ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿರೋದು ನೋಡಬಹುದು. ಅಂಡ್ MG ಲೋಗೋ ಅನ್ನೋದು ಕೂಡ ಗ್ಲೋ ಅಪ್ ಆಗುತ್ತೆ. ಆಕ್ಚುಲಿ TRL ಕನೆಕ್ಟಿಂಗ್ ವೇಲ್ ಕೊಟ್ಟಿದ್ದಾರೆ, TRL ಮೇಲ್ಗಡೆ ಇಂಡಿಕೇಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ವೈಸ್, ಡೈಮೆನ್ಷನ್ಸ್ ವೈಸ್ ಇಟ್ ರಿಮೈನ್ಸ್ ಸೇಮ್ ಗೈಸ್, ಅಂತ ಏನ್ ಮೇಜರ್ ಡಿಫ್ರೆನ್ಸ್ ಬಂದಿಲ್ಲ. ಸಾರಿ ಫಾರ್ ದ ವಾಯ್ಸ್ ಗೈಸ್, ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ, ಸೊ ಹಾಗಾಗಿನೇ ವಾಯ್ಸ್ ಆ್ಯಕ್ಚುಲಿ ಇರುವಂಥದ್ದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಮೇಜರ್ ಚೇಂಜ್ ಅಂದರೆ ಸೈಡಲ್ಲಿ ಅಲಾಯ್ ವೀಲು, ಹಳೆ ಅಲಾಯ್ ವೀಲ್ ಏನು ನೋಡ್ತಾ ಇದ್ರೆ 18 ಇಂಚು, ಇದು ಕೂಡ 18 ಇಂಚನೇ. ಬಟ್ ಅಲಾಯ್ ಡಿಸೈನ್ ಏನಿದೆ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಟೈರ್ ಸೈಜ್ ಬಂದು 215/55 ಆರ್ 18 ಇಂಚು. ಆ್ಯಂಡ್ ಮುಂದುಗಡೆಗೂ ಡಿಸ್ಪ್ರೇಕ್ ಬರುತ್ತೆ, ಹಿಂದುಗಡೆಗೂ ಡಿಸ್ಪ್ರೇಕ್ ಬರುತ್ತೆ. ಥ್ರೂ ದ ಕಾರ್ ಕ್ಲಾಡಿಂಗ್ ರನ್ ಆಗೋದು ನೋಡ್ಬೋದು. ಸೊ ದಿಸ್ ಈಸ್ ಅ CUV ಕಾರ್ ಗೈಸ್, ಅಂದರೆ ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ ಅಂತ. ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ MPV ಆ್ಯಂಡ್ SUV. ನೋಡೋಕೆ ಒಂದು ಸ್ವಲ್ಪ MPV ಥರ ಕಾಣುತ್ತೆ, ಬಟ್ ಇಟ್ಸ್ ಹ್ಯಾವಿಂಗ್ ಅ ಬಾಡಿ ಆಫ್ SUV. ಸೊ ಹಾಗಾಗಿನೇ ಒಂದು ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ ಅಂತ ಕೊಟ್ಟಿರುವಂಥದ್ದು ನೇಮ್. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫಲ್ಟಿ ಫಂಕ್ಷನ್ಸ್ ಎರಡು ಬರುತ್ತೆ ಮಿರರ್ಗೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಇದೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಫ್ಲಶ್ ಟೈಪ್ ಡ್ಯೂರಂಡಲ್ಗಳನ್ನ ಕೊಟ್ಟಿದ್ದಾರೆ. ಅನ್ಲಾಕ್ ಮಾಡಿದ್ರೆ ಏನಿದೆ ಆಚೆ ಬರೋದು ಆಟೋಮೆಟಿಕ್ ಆಗಿ, ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಳಗೆ ಹೋಗುತ್ತೆ. ಕೆಳಗಡೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಸೈಡ್ ಸ್ಕರ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಕ್ರೋಮ್ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಪ್ರೀಮಿಯಂ ಅಪೀಲ್ ಕೊಡ್ಲಿ ಅನ್ನೋ ಕಾರಣಕ್ಕೆ. ಡೋರ್ ಗಾರ್ಡ್ ಎಲ್ಲ ಕೊಟ್ಟಿರೋದು ನೋಡ್ಬೋದು, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಆಕ್ಸೆಸರೀಸ್ ಆಕ್ಚುಲಿ. ಸೊ ಹಿಂದ್ಗಡೆಗೂ ಡಿಸ್ಪ್ಲೇಕ್ ಬರುತ್ತೆ ಅಂತ ಹೇಳಿದ್ರೆ, ಹಿಂದ್ಗಡೆ ಒಂದು ಫೋಟೋ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಹೆಡಾಸ್ನ ಬ್ಯಾಡ್ಜಿಂಗ್ ಕೂಡ ಇವಾಗ ನೀವು ನೋಡ್ಬೋದು ಈ ವೇರಿಯಂಟ್ ಅಲ್ಲಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನು ಮೇಜರ್ ಚೇಂಜ್ ಇಲ್ಲ ಗೈಸ್. ವೈಪರ್ ಆಕ್ಚುಲಿ ಇಲ್ಲಿ ಹಿಡನ್ ಆಗಿದೆ ಅಂತ ಅನ್ಕೋತೀನಿ, ಆಕ್ಚುಲಿ ವೈಪರ್ ಕೊಟ್ಟಿಲ್ಲ ಗೈಸ್, ಸಾರಿ. ಬಟ್ ಡಿಫಾಗರ್ ಅಂತೂ ಕೊಟ್ಟಿದ್ದಾರೆ, ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಂತೂ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಇಂಡಿಕೇಟರ್. ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಂಡ್ ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಇನ್ನೂ ಒಂದು ಇವಾಗ ಆಡೆಡ್ ಫೀಚರ್ ಅಂತಂದ್ರೆ ಎಲೆಕ್ಟ್ರಾನಿಕಲಿ ಓಪನಬಲ್ ಟೇಲ್ ಗೇಟ್, ಬೇಸಿಕ್ಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ಅಂತ ಹೇಳ್ಬೋದು. ಕೀ ತೋರಿಸಿಲ್ಲ ಅಲ್ವಾ, ಕೀ ನೋಡಿ ಆಕ್ಚುಲಿ ಈ ತರ ಬರುತ್ತೆ. ಲಾಕು ಅನ್ಲಾಕು ಬೂಟ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಿಂದ್ಗಡೆ MG ಲೋಗೋ ಬರುತ್ತೆ. ಬೂಟು 579 ಲೀಟರ್ಸ್ ಇದೆ. ಬಿಗರ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿ ಆಗಿದೆ. ಆ್ಯಂಡ್ ಸೆಕೆಂಡ್ ರೋ ರಿಕ್ಲೈನ್ ಆ್ಯಂಗಲ್ ಮೇಲೂ ಬೂಟ್ ಸ್ಪೇಸ್ ಡಿಪೆಂಡ್ ಆಗುತ್ತೆ. ಫುಲ್ 135 ಡಿಗ್ರಿ ರಿಕ್ಲೈನ್ ಆ್ಯಂಗಲ್ ಮಾಡ್ಕೊಂಡಾಗ ಬೂಟ್ ಸ್ಪೇಸ್ ಆಕ್ಚುಲಿ ಇನ್ನೂ ಕಮ್ಮಿ ಆಗುತ್ತೆ. LED ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪು. ಓಕೆ, ಸ್ಪೇರ್ ವೀಲ್ ಬರಲ್ಲ ಗೈಸ್, ಮೋಸ್ಟ್ಲಿ ಪಂಚರ್ ರಿಪೇರ್ ಕಿಟ್ ಕೊಡ್ತಾರೆ ಅಂತ ಅನ್ಕೋತೀನಿ. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಹೈಟ್ ಬೇಕೋ ಆ ಹೈಟ್ ಡಿಟರ್ಮೈನ್ ಕೂಡ ಮಾಡ್ಕೋಬಹುದು. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವಿನ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು ನೀವು. ಚಾರ್ಜಿಂಗಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇವಾಗ. ಸೊ ಎಸ್, ಈ ಕಾರಲ್ಲಿ ಇವಾಗ ವೆಹಿಕಲ್ ಟು ಲೋಡ್ ಆ್ಯಂಡ್ ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಕೂಡ ಬರುತ್ತೆ. ಅಂದರೆ ಈ ಕಾರಿಂದ ಇನ್ನೊಂದು ಕಾರ್ನ ಕೂಡ ನೀವು ಚಾರ್ಜ್ ಮಾಡ್ಬೋದು. ಅದೇ ವೆಹಿಕಲ್ ಟು ವೆಹಿಕಲ್ ಅಂತಾರೆ. ವೆಹಿಕಲ್ ಟು ಲೋಡ್ ಅಂತಂದರೆ ಈ ಕಾರ್ ಥ್ರೂ ನಿಮ್ಮ ಅಪ್ಲೈನ್ಸಸ್ ಲೈಕ್ ಓವನ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಸ್ಮಾಲ್ ಗ್ರೈಂಡಿಂಗ್ ಆಗಿರ್ಬೋದು, ಅಥವಾ ಕಾಫಿ ಮೇಕರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ನೀವು ಪವರ್ ಅಪ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. 3.3 kW ಇದಿಷ್ಟು ವರ್ಕ್ ಆಗುವಂಥದ್ದು. ಇಲ್ಲೊಂದಿಷ್ಟು ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ಮೇಜರ್ ಚೇಂಜ್ ಅಂದ್ರೆ ಬಿಗರ್ ಬ್ಯಾಟ್ರಿ ಪ್ಯಾಕ್ ಕೊಟ್ಟಿರೋದು. ಬ್ಯಾಟ್ರಿ ಪ್ಯಾಕ್ ವೈಸ್ 52.9 kW ಬ್ಯಾಟ್ರಿ ಬರುತ್ತೆ. ಅಂಡ್ ರೇಂಜ್ ಬಂದು 449 ಬರುತ್ತೆ. ಮುಂಚೆ 331 ಬರ್ತಾ ಇತ್ತು. ವಿಂಡ್ಸರ್ EV Pro ಬಿಟ್ಟು ಲೋಯರ್ 3 ವೇರಿಯಂಟ್ ಚೇಂಜ್ ತಗೊಂಡ್ರೆ ಅದಕ್ಕೆ 38 kW ಬರುವಂಥದ್ದು. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನು ಚೇಂಜಸ್ ಇಲ್ಲ ಗೈಸ್. ಕಂಪ್ಯಾರಿಟಿವ್ಲಿ ಮುಂಚೆ ಆಕ್ಚುಲಿ ಈ ಅಲೋ ವೀಲ್ ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂಥರ ಸ್ಪೋರ್ಟಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಮುಂಚೆ ಅಲೋ ವೀಲ್ ಸ್ವಲ್ಪ ಕ್ಲಾಸಿ ಲುಕ್ ಅಥವಾ ಒಂದು ಸ್ವಲ್ಪ ಪ್ಲೇನ್ ಅಂಡ್ ಬೇಸಿಕ್ ಲುಕ್ ಕೊಡ್ತಿತ್ತು ಅಂತಾನೆ ಹೇಳ್ಬೋದು. ಬಟ್ ದಿಸ್ ಅಲೋ ವೀಲ್ ಗಿವ್ಸ್ ಅ ವೆರಿ ಸ್ಪೋರ್ಟಿ ಲುಕ್ ಅಂತಾನೆ ಹೇಳ್ಬೋದು. ಒಳಗಡೆ ಬಂದ್ರೆ ಬ್ಲಾಕ್ ಇಂಟೀರಿಯರ್ ಕೊಟ್ಟಿರುವಂಥದ್ದು. ಇಲ್ಲ ಒಂಥರ ಬ್ರಾನ್ಸ್ ಫಿನಿಶ್ ಕೊಟ್ಟಿದ್ದಾರೆ. ಓಪನಿಂಗ್ ಕೂಡ ಅದೇ ಸೇಮ್ ಬ್ರಾನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಓಪನಿಂಗ್ ಲೀವರ್ ಇದೆಯಲ್ಲ, ದಿಸ್ ಕೈಂಡ್ ಆಫ್ ಡಿಸೈನ್ ಇನ್ ಯುನಿಕ್ ವೇ ಅಂತ ಹೇಳ್ಬೋದು. ಅಂಡ್ ಸ್ಪೀಕರ್ ಅಷ್ಟೇ ಒಂಥರ ಗಿಟಾರ್ ಟೈಪ್ ಅಲ್ಲಿ ಕೊಟ್ಟಿರೋದು ನೋಡ್ಬೋದು. ಅಂಡ್ ಇದ್ರ ಸುತ್ತ ಏಮೆಂಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ
ಕೆಳಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಆಕ್ಚುಲಿ ಟ್ರೀಟ್ಮೆಂಟ್ ಇದೆ, ಬಟ್ ಇಲ್ಲ ಅಲ್ಲಿ ಆಕ್ಚುಲಿ ಬಿಕಾಸ್ ಇಲ್ಲೇ ಸ್ಪೀಕರ್ ಇರುವಂತದ್ದು. ಅಂಡ್ ನೆಕ್ಸ್ಟ್ ಚೇಂಜಸ್ ಏನು ಅಂತಂದ್ರೆ ಐವರಿ ಥೀಮ್ ಇರುವಂತದ್ದು, ಆಕ್ಚುಲಿ ವೈಟ್ ಸೀಟ್ಸ್ ಕೊಟ್ಟಿರುವಂತದ್ದು ವಿತ್ ಅ ಕಾಂಬಿನೇಷನ್ ಆಫ್ ಬ್ಲಾಕ್ ಇಂಟೀರಿಯರ್. ಸೊ ದಿಸ್ ಗಿವ್ಸ್ ಅ ಸಾರ್ಟ್ ಆಫ್ ಪ್ರೀಮಿಯಂ ವೈಬ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸೊ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಇದು ಎಷ್ಟು ಬೇಕೋ ಅಷ್ಟು ರಿಕ್ಲೈನ್ ಮಾಡಿದೀನಿ, ಅದು ಕಂಪ್ಲೀಟ್ ರಿಕ್ಲೈನ್ ಮಾಡಿದೀನಿ, ನೋಡ್ತಿರ್ಬೋದು. ದಟ್ ಈಸ್ ದ 135 ಡಿಗ್ರಿ ರಿಕ್ಲೈನ್ ಆಂಗಲ್ ಆಕ್ಚುಲಿ. ಮಧ್ಯದಲ್ಲಿ ಕುತ್ಕೊಳ್ಳೋರ್ಗೂ 3 ಸೀಟ್ ಬೆಲ್ಟ್ ಬರುತ್ತೆ ಅಂಡ್ ಐಸೋಫಿಕ್ಸ್ ಆಂಕರ್ಸ್ ಎರಡು ಕಡೆನೂ ಕೊಟ್ಟಿದ್ದಾರೆ. ಸೆಂಟರ್ ಆರ್ಮ್ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಪೇಸಿಂಗ್ ನೋಡ್ತಿರ್ಬೋದು, ಕಂಪ್ಲೀಟ್ ಈ ಸೀಟ್ ಇದಕ್ಕೆ ತಳ್ಳಿದ್ರು ಸ್ಪೇಸಿಂಗ್ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು. ರಿಯರ್ AC ವೆಂಟ್ ಇದೆ ಅಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಅಂಡ್ ಮೊಬೈಲ್ ಇಡಕ್ಕೆ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಕುತ್ಕೊಳ್ಳೋರ್ಗೂ ಅಂತ ಏನ್ ಪ್ರಾಬ್ಲಮ್ ಆಗಲ್ಲ ಲೆಗ್ ಸ್ಪೇಸಿಂಗ್. ಫ್ಲೋರ್ ಕಂಪ್ಲೀಟ್ ಆಗಿ ಫ್ಲಾಟ್ ಇರೋದ್ರಿಂದ ರಿಕ್ಲೈನ್ ಆಂಗಲ್ ಏನಿದೆ ಅದನ್ನ ಸೆಟ್ ಮಾಡಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಕೂಡ ಪರುಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಅಂಡ್ ಒನ್ ಟಚ್ ಅಪ್ ಅಂಡ್ ಡೌನ್ ಫಂಕ್ಷನ್ ಎಲ್ಲಾ ವಿಂಡೋಗೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇಲ್ಲಿ ಕೂಡ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಅ ಡ್ರೈವರ್ ಸೈಡ್ 6-way ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ಸ್ ಆಕ್ಚುಲಿ. ಡೆಡ್ ಪೆಡಲ್ ಕೂಡ ಪ್ರಾಪರ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇಲ್ಲಿದೆ ಅಂಡ್ ಬಾನೆಟ್ ಓಪನ್ ಮಾಡಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನೊಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಬಂದು ಡಿಫಾಗಿಂಗ್ ವೆಂಟ್ ಅಂತ ಹೇಳ್ತೀವಿ. ಮಳೆ ಬಂತು ಇಲ್ಲೇನಾದ್ರೆ ಕಂಪ್ಲೀಟ್ ಫಾಗ್ ಕುತ್ಕೋತು ಅಂತಂದ್ರೆ ಅದನ್ನ ಕರಗಿಸಕ್ಕೆ ಇವೆಂಟ್ ಆಕ್ಚುಲಿ ಹೆಲ್ಪ್ ಮಾಡುತ್ತೆ. ಇಲ್ಲಿಂದ ಹಾಟ್ ಏರ್ ಬ್ಲೋಯರ್ ಬರುತ್ತೆ, ಸೊ ದಟ್ ಇಲ್ಲಿರೋ ಮಂಜು ಆಕ್ಚುಲಿ ಕರಗತ್ತೆ. 10.2 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ಟೆಂಪರೇಚರ್ ಮಾನಿಟರಿಂಗ್ ಸಿಸ್ಟಮು, ಸ್ಪೀಡು, ರೇಂಜು ಮತ್ತೆ ಗೇರ್ ಮೋಡ್ ಆಗಿರ್ಬೋದು ಅಥವಾ ರೀಜನ್ ಲೆವೆಲ್ಸ್ ಆಗಿರ್ಬೋದು, ಸೊ ಎಲ್ಲ ಇದರಲ್ಲಿ ಹೇಳುತ್ತೆ. ಸೊ ಮೈನ್ ಇರೋದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 15 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಈ ಸ್ವಿಚಸ್ ಏನಿದೆ ದೀಸ್ ಆರ್ ಕಾನ್ಫಿಗರಬಲ್ ಸ್ವಿಚಸ್ ಗೈಸ್. ಲೈಕ್ ಇದ್ರ ಫಂಕ್ಷನಾಲಿಟಿ ಏನಿದೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಲೈಕ್ ಏನ್ ಫಂಕ್ಷನ್ಸ್ ಬೇಕೋ ಅದನ್ನ ಇಲ್ಲಿ ಅಸೈನ್ ಮಾಡ್ಕೋಬಹುದು ಆಕ್ಚುಲಿ. ಈ ಮೋಡ್ ಪ್ರೆಸ್ ಮಾಡಿದ್ರೆ ಆಕ್ಚುಲಿ ಡ್ರೈವ್ ಮೋಡ್ಸ್ ಬರುತ್ತೆ, ಇಕೋ ಪ್ಲೇಸ್, ಇಕೋ ನಾರ್ಮಲ್ ಪೋರ್ಟ್ ಅಂಡ್ ಎನರ್ಜಿ ರಿಕವರಿ ಬರುತ್ತೆ. ಬೇಸಿಕಲಿ ರೀಜನರೇಟಿವ್ ಬ್ರೇಕಿಂಗ್ ಗೆ ಅದು ಕೊಟ್ಟಿರುವಂತದ್ದು. ಲೈಟ್, ನಾರ್ಮಲ್, ಹೆವಿ, ಸೊ ಇದಿಷ್ಟು ಬರುವಂತದ್ದು. ಅಂಡ್ ಎಲೆಕ್ಟ್ರಿಕ್ ಟೈಲ್ ಗೇಟ್ ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಳಗಡೆ ಓಪನ್ ಅಂಡ್ ಕ್ಲೋಸ್ ಮಾಡಬಹುದು. 360 ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಲೈಕ್ ಎಕ್ಸಾಕ್ಟ್ ಆಗಿ ನಿಮ್ ಸುತ್ತಮುತ್ತ ಏನಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸೊ 3D ಮೋಡ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಅಂಡ್ ಯಾವ್ಯಾವ ಆಂಗಲ್ ಅಲ್ಲಿ ಎಲ್ಲೆಲ್ಲಿ ಏನೇನಿದೆ, ಬೇಸಿಕಲಿ ಯಾವ ಮೂಲೆಯಲ್ಲಿ ಏನಿದೆ ಎಲ್ಲಾನು ಇಲ್ಲಿಂದ ನೋಡ್ಕೋಬಹುದು ಆಕ್ಚುಲಿ. ಹೆಡ್ಲೈಟ್ ಲಿವರ್ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹೆಡ್ ಲ್ಯಾಂಪ್ ಕಂಟ್ರೋಲ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಲಿವರ್ ಕೊಟ್ಟಿಲ್ಲ. ಸೊ ಇಲ್ಲಿಂದಾನೆ ಕಂಟ್ರೋಲ್ ಮಾಡಬೇಕಾಗತ್ತೆ ನೀವು. ಅಪಾರ್ಟ್ ಫ್ರಮ್ ದಟ್ ಏರ್ ಕಂಡೀಷನಿಂಗ್ ಕೂಡ ಇಲ್ಲಿಂದಾನೆ ಕೊಟ್ಟಿದ್ದಾರೆ ಅಂಡ್ ಡ್ರೈವರ್ ಸೀಟಿಂಗ್ ವೆಂಟಿಲೇಷನ್ ಅಂಡ್ ಕೋ ಡ್ರೈವರ್ ಸೀಟಿಂಗ್ ವೆಂಟಿಲೇಷನ್ ಎರಡೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿಂದಾನೆ ಲೋಡ್ ಮಾಡಿದ್ದಾರೆ. ಸೊ ಒಂಥರ ಗ್ಯಾಜೆಟ್ ಆನ್ ವೀಲ್ಸ್ ಅಂತಾನೆ ಹೇಳ್ಬೋದು, ಅಷ್ಟೊಂದು ಲೋಡ್ ಮಾಡಿದ್ದಾರೆ. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ ಅಂಡ್ ಈ ಪ್ಯಾನೋರಾಮಿಕ್ ಸನ್ ರೂಫ್ ಏನಿದೆ ದಿಸ್ ಇಸ್ ಫಿಕ್ಸ್ಡ್ ಗೈಸ್, ಓಪನ್ ಆಗಲ್ಲ. ಮೂನ್ ರೂಫ್ ಅಂತ ಹೇಳ್ಬೋದು ಆಕ್ಚುಲಿ ಇದನ್ನ. ಇಟ್ ಇಸ್ ಕ್ವೈಟ್ ಟಿಂಟೆಡ್ ಅಂತ ಹೇಳ್ಬೋದು. ಮೇಲ್ಗಡೆಯಿಂದ ಸನ್ ಇದ್ರು ಅಷ್ಟಾಗಿ ನಿಮಗೆ ಕ್ಯಾಬಿನ್ ಹೀಟ್ ಮಾಡಲ್ಲ. ಅಂಡ್ ಇದು ಬಂದು ಲ್ಯಾಂಪ್ ಆನ್ ಮಾಡಕ್ಕೆ ಕೊಟ್ಟಿರುವಂತದ್ದು ಅಂಡ್ ಇಲ್ಲಿ ಬಂದು ಮಿರರ್ ಕೊಟ್ಟಿದ್ದಾರೆ ಅಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಇವನ್ ಈ ಸೈಡ್ ಕೂಡ ಮಿರರ್ ಲೈಟು ಪ್ರೊವೈಡ್ ಮಾಡಿದ್ದಾರೆ. ಸೊ ಎಸ್ AC ಆಕ್ಚುಲಿ ಇಲ್ಲಿ ಡೆಡಿಕೇಟೆಡ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಟೆಂಪರೇಚರ್ ಕಂಟ್ರೋಲರ್ ಇದು ಬಂದು ಬ್ಲೋರ್ ಸ್ಪೀಡ್ ಕೊಟ್ಟಿದ್ದಾರೆ ಅಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿದೆ ಅಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕೆಳಗಡೆ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗ್ಲೋ ಬಾಕ್ಸ್ ಬಂದ್ರೆ ಓಕೆ, ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಇಟ್ಸ್ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಇಲ್ಲೂ ಕೂಡ ಎಂಬಿಯಂಟ್ ಲೈಟ್ ಕೊಟ್ಟಿರೋದು ನೋಡಬಹುದು. ವೆಹಿಕಲ್ ಸೆಟ್ಟಿಂಗ್ಸ್ ಬಂದ್ರೆ ನಿಮಗೆ ಎಂಬಿಯಂಟ್ ಲೈಟ್ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬಹುದು. ಸೆಗ್ಮೆಂಟ್ ಲೀಡಿಂಗ್ 256 ಕಲರ್ಸ್ ಕೊಟ್ಟಿದ್ದಾರೆ ಅಂಡ್ ಆ ಕಲರ್ ಯಾವ ರೀತಿ ಇರಬೇಕು ಅಂತ ಅನ್ನೋದನ್ನು ಲೈಕ್ ಇಲ್ಲಿಂದಾನೆ ಸೆಟ್ ಮಾಡ್ಕೋಬಹುದು. ಲೈಕ್ ರ್ಯಾಂಡಮ್ ಬೇಕಾ ಅಥವಾ ಕಾನ್ಸ್ಟೆಂಟ್ ಇರಬೇಕಾ, ಸೊ ಎಲ್ಲಾನು ಇಲ್ಲಿಂದಾನೆ ಮಾಡ್ಕೋಬಹುದು. ಅಂಡ್ ಎಂಬಿಯಂಟ್ ಲೈಟ್ ಬ್ರೈಟ್ನೆಸ್ ಎಷ್ಟು ಬೇಕು ಅದನ್ನು ಕೂಡ ಇಲ್ಲಿಂದಾನೆ ಸೆಟ್ ಮಾಡ್ಕೋಬಹುದು. ಬ್ಯಾಟ್ರಿ ಏನಿದೆ ಅದ್ರ ಪರ್ಸೆಂಟೇಜ್ ಏನಿದೆ ಅದನ್ನು ಕೂಡ ಇಲ್ಲಿಂದಾನೆ ನೋಡ್ಕೋಬಹುದು ಆಕ್ಚುಲಿ. ಸೊ ನೋಡ್ತಿರ್ಬೋದು 79% ಇದೆ, 338 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸ್ಟೇರಿಂಗ್ ಫಂಕ್ಷನಾಲಿಟಿ ಹೇಳಿದ್ನಲ್ಲ, ಮಲ್ಟಿಪಲ್ ಫಂಕ್ಷನಾಲಿಟಿ ಮಾಡ್ಕೋಬಹುದು. ನೋಡ್ತಿರ್ಬೋದು ಇಲ್ಲಿ ರೈಟ್ ಸೈಡ್ ಯಾವ ತರ ಬೇಕು ಅಂತ ಅನ್ನೋದು ಇಲ್ಲಿಂದಾನೆ ಕಾನ್ಫಿಗರ್ ಮಾಡ್ಕೋಬಹುದು ನೀವು ಆಕ್ಚುಲಿ. ಎಡಾಸ್ ರಿಲೇಟೆಡ್ ಕೂಡ ಕಂಪ್ಲೀಟ್ ಆಗಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆನ್ ಅಂಡ್ ಆಫ್ ಇರಬೇಕಾ ಎಡಾಸ್ ಫಂಕ್ಷನ್ಸ್, ಸೊ ಎಲ್ಲಾನು ಇಲ್ಲೇ ಕೊಟ್ಟಿದ್ದಾರೆ ಆಕ್ಚುಲಿ. AC ಟ್ರೀಟ್ಮೆಂಟ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಗೆ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಎರಡು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನೋಡ್ತಿರ್ಬೋದು. ಸೊ ಎಸ್ ಟಿಲ್ಟ್ ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ಟೈಲ್ ಗೇಟು ಎಷ್ಟು ಹೈಟ್ ಓಪನ್ ಆಗಬೇಕು ಅನ್ನೋದು ಇಲ್ಲಿ ಸೆಟ್ ಮಾಡಬಹುದು. EV ಕಾರ್ ಆಗಿರೋದ್ರಿಂದ ಸೆಂಟರ್ ಕನ್ಸೋಲ್ ಒಂಥರ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಮತ್ತೆ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಮೊಬೈಲ್ ಬೇಕಾ ಏನ್ ಬೇಕೋ ಎಲ್ಲ ಇಟ್ಕೋಬಹುದು. ಅಷ್ಟು ಸ್ಪೇಸ್ ಆಕ್ಚುಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ವಿಂಡ್ಸರ್ EV ಪ್ರೈಸಿಂಗು ವಿತ್ ಬ್ಯಾಟ್ರಿ 18.1 lakhs ಇದೆ ಎಕ್ಸ್ ಶೋರೂಮ್. ವಿತೌಟ್ ಬ್ಯಾಟ್ರಿ ಅಂಡರ್ ಬಾಸ್ ಪ್ರೋಗ್ರಾಮು 13 lakhs ಆಗುತ್ತೆ ಎಕ್ಸ್ ಶೋರೂಮ್ ಪ್ರೈಸಿಂಗು. ಅಂಡ್ ವಿತ್ ಬ್ಯಾಟ್ರಿ ಕಾಸ್ಟ್ ಆಫ್ 4.5 rupees per kilometer. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಯಾವ್ದು ಬೇಕಾಗುತ್ತೋ ಅದನ್ನ ಚೂಸ್ ಮಾಡಿ. ಕಲರ್ ಆಪ್ಷನ್ ವೈಸ್ ಎಕ್ಸ್ಟ್ರಾ 3 ಕಲರ್ ಅಡಾಪ್ಟ್ ಮಾಡಿದ್ದಾರೆ. ಒಂದು ಬ್ಲೂ, ರೆಡ್ ಅಂಡ್ ಇನ್ನೊಂದು ಸಿಲ್ವರ್ ಅಂತ ಕೊಟ್ಟಿದ್ದಾರೆ. ರೆಡ್ ಆಕ್ಚುಲಿ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಮತ್ತೆ ಇಟ್ ಗಿವ್ಸ್ ಅ ಸ್ಪೋರ್ಟಿ ವೈಬ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಇದಿಷ್ಟು ವಿಂಡ್ಸರ್ EV ಪ್ರೋಲಿ ಆಡೆಡ್ ಫೀಚರ್ಸ್ ಮತ್ತೆ ಈ ಕಾರ್ ರಿವ್ಯೂ ಆಗಿತ್ತು. ಸೊ ನಿಮಗೆ ಅನಿಸ್ತು ರಿವ್ಯೂ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದರದ್ದು ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಂಡ್ಸರ್ ರಿವ್ಯೂ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವಜನ ಸುಖಿನೋ ಬಂತು. ಪೀಸ್.